ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಮಾಡೋಕೆ ಹೋಗ್ತಿರೋ ರೆಸಿಪಿ ಎಗ್ ಫ್ರೈಡ್ ರೈಸು. ತುಂಬ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಗೈಸ್, ಮೈ ನೇಮ್ ಇಸ್ ವಾಸು ಆ್ಯಂಡ್ ವೆಲ್ಕಮ್ ಟು ದ ವಿಡಿಯೋ. ಎಗ್ ರೈಸ್ ಮಾಡಲಿಕ್ಕೆ ಮೊದಲು ರೈಸನ್ನು ಬಾಯ್ಲ್ ಮಾಡಿಟ್ಕೊಳ್ಳೋಣ. ಆ್ಯಕ್ಚುಲಿ ನಾರ್ಮಲ್ ರೆಸ್ಟೋರೆಂಟಲ್ಲಿ ನಾರ್ಮಲಾಗಿ ಬೇಯಿಸ್ತಾರೆ. ಸೊ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮನೇಲಿ ಮಾಡ್ಕೊಳ್ಳೋದಲ್ವಾ, ಸೊ ಡಿಫ್ರೆಂಟಾಗಿ ಅರೋಮೆಟಿಕ್ಕಾಗಿ ಬೇಯಿಸ್ಕೊಳ್ಳೋಣ. ಸೊ ರೈಸ್ ಬೇಯಿಸ್ಲಿಕ್ಕೆ ಪಾತ್ರೆ ನೀರು ಇಟ್ಕೊಂಡು, ಸೊ ಅದಕ್ಕೆ ಪಲಾವ್ ಎಲೆ, ಲವಂಗ, ಏಲಕ್ಕಿ, ಚಕ್ಕೆ ಮತ್ತು ಸ್ವಲ್ಪ ಸ್ಟಾರ್ ಹೂವು ಹಾಕ್ಕೊಂಡು ನೀಟಾಗಿ ಬಾಯ್ಲ್ ಮಾಡಿಟ್ಕೊಳ್ಳೋಣ. ಸೊ ನೀರು ಬಾಯ್ಲ್ ಆದ ನಂತರ ಅದಕ್ಕೆ ಒಂದು 10 ನಿಮಿಷ ನೆನೆಸಿಟ್ಟಂತಹ ಬಾಸ್ಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಬಾಸ್ಮತಿ ರೈಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಮ್ಮದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ. ಮನೇಲಿ ಇಲ್ಲ ಅಂದರೆ ಸೋನಾ ಮಸೂರಿ ಹಾಕ್ಕೊಳ್ಬೋದು, ಆ್ಯಸ್ ಯೂಶ್ವಲ್ ನಿಮಗೆ ಇಷ್ಟ ಬಂದಾಗೆ. ಸೊ ನಾನು ಬಾಸ್ಮತಿ ರೈಸ್ ಹಾಕ್ಕೊಳ್ತಿದ್ದೀನಿ. ಸೊ ಇದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ರೈಸ್ ಬೆಂದಿದೆ ನೋಡೋಣ. ರೈಸು ನೀಟಾಗಿ ಬೆಂದಿದೆ. ಈ ರೈಸನ್ನು ಒಂದು ಕಡೆ ಬಸ್ತು ನೀಟ್ ಇಟ್ಕೊಳ್ಳೋಣ. ರೈಸು ತಣ್ಣಗಾಗೋದ್ರೊಳಗಡೆ ನಾವು ಎಗ್ಗನ್ನ ಸ್ಕ್ರ್ಯಾಂಬಲ್ ಮಾಡಿಟ್ಕೊಳ್ಳೋಣ. ಸೊ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಅದಕ್ಕೆ ಒಂದು 3 ಎಗ್ ಹಾಕ್ಬಿಟ್ಟು ಸ್ವಲ್ಪ ಒಂದು 2 ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಅದಕ್ಕೊಂದು 1/2 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಈ ಎಗ್ ಸ್ಕ್ರ್ಯಾಂಬಲ್ಲು ರೆಡಿಯಾಗಿದೆ. ಇದನ್ನು ಒಂದು ಕಡೆ ಸೈಡಲ್ಲಿ ಇಟ್ಟಿರೋಣ. ಈಗ ಒಂದು ಕಡೆ ತಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು, ಸ್ಪ್ರಿಂಗ್ ಆನಿಯನ್ಸು ಮತ್ತು ನಾರ್ಮಲ್ ಆನಿಯನ್ಸು ಇದೆಲ್ಲ ಬೇಗ ಹಾಕ್ಕೊಳ್ಬೇಕು. ಫ್ಲೇಮು ಹೈ ಫ್ಲೇಮಲ್ಲಿ ಇರಬೇಕು. ಇದು ಚೈನೀಸ್ ಕುಕ್ ಆಗಿರೋದ್ರಿಂದ ಹೈ ಫ್ಲೇಮಲ್ಲಿ ಎಲ್ಲ. ಮತ್ತು ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟ್ ಮತ್ತು ಟೊಮೆಟೊ ಒಂದರಿಂದ ಬ್ಯಾಕ್ ಟು ಬ್ಯಾಕ್ ಹಾಕ್ಕೊಂಡು ಫ್ರೈ ಮಾಡ್ತಾ ಬರಬೇಕು. ಫ್ಲೇಮು ಹೈ ಫ್ಲೇಮಲ್ಲಿ ಇರಬೇಕು, ಲೋ ಫ್ಲೇಮಲ್ಲಿಲ್ಲ. ಬೇಗ ಫ್ರೈ ಮಾಡ್ಕೊಳ್ತಾ ಇರಬೇಕು. ಫ್ರೈ ಆಗ್ತಾ ಇದೆ. ಇದರಿಂದ ಚಿಲ್ಲಿ ಸಾಸು 1 ಟೇಬಲ್ ಸ್ಪೂನು, ಸೋಯಾ ಸಾಸು ಅರ್ಧ ಟೇಬಲ್ ಸ್ಪೂನು ಮತ್ತು ಸ್ವಲ್ಪ ವಿನೆಗರ್ 1/2 ಟೇಬಲ್ ಸ್ಪೂನ್ ವಿನೆಗರ್ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟೊಂದು ಉಪ್ಪು ಹಾಕ್ಕೊಳ್ಳೋಣ. ಈ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಸಾಕು. ಸೊ ಮಿಕ್ಸ್ ಆದ ನಂತರ ಈಗ ಮೊದಲೇ ಸ್ಕ್ರ್ಯಾಂಬಲ್ ಮಾಡಿಟ್ಟಿದ್ವಲ್ಲ ಎಗ್ಸು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇನ್ನೊಮ್ಮೆ. ಇದಾದ ನಂತರ ಬೇಯಿಸಿಟ್ಟಿರುವಂತಹ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಉರಿ ಯಾವತ್ತೂ ಹೈ ಫ್ಲೇಮಲ್ಲೇ ಇರಬೇಕು, ಲೋ ಫ್ಲೇಮಲ್ಲಿಲ್ಲ. ಎಲ್ಲ ಚೈನೀಸ್ ಕುಕ್ ಆಗಿದ್ದರಿಂದ ಬೇಗ ಆಗ್ತಾ ಇರುತ್ತೆ. ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ರೈಸ್ ರೆಡಿ ಆಗ್ತಾ ಇದೆ. ಸೊ ಫೈನಲ್ ಟಚ್ ಅಪ್ಪು ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಕೋರಿಯಂಡರ್ ಲೀವ್ಸು ಮತ್ತು ಗ್ರೀನ್ ಸ್ಪ್ರಿಂಗ್ ಆನಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂತಹ ಎಗ್ ಫ್ರೈಡ್ ರೈಸ್ ರೆಡಿ. ಗಾಯ್ಸ್, ರೆಸಿಪಿ ಹೇಗಿತ್ತು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಮುಂದೆ ಬರುವ ಎಲ್ಲ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.